ವೆಲ್ಕಮ್ ಬ್ಯಾಕ್. ನಷ್ಟದ ಹಾದಿಯಲ್ಲಿದ್ದಂತಹ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಭರ್ಜರಿ ಕಲೆಕ್ಷನ್. ಕೊರೋನಾ ಕಾಲದಲ್ಲಿ ಸಂಕಷ್ಟಕ್ಕೆ ಸಿಲುಕಿ ನಲಗಿದ್ದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಈ ವರ್ಷ ಇತಿಹಾಸದಲ್ಲೇ ದಾಖಲೆ ನಿರ್ಮಿಸಿದೆ. ಎಷ್ಟು ಏನ್ ಲೆಕ್ಕ ನೋಡಿ. ಬನ್ನೇರುಘಟ್ಟ ಜೈವಿಕ ಪಾರ್ಕ್ನಲ್ಲಿ ಭರ್ಜರಿ ಕಲೆಕ್ಷನ್. ಇದೇ ಫಸ್ಟ್ ಟೈಮ್ 50 ಕೋಟಿಗೂ ಹೆಚ್ಚು ಆದಾಯ. ಬೆಂಗಳೂರಿಗೆ ಅಂಟಿಕೊಂಡಂತೆ ಇರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಕಲೆಕ್ಷನ್ ವಿಚಾರದಲ್ಲಿ ದಾಖಲೆ ಬರೆದಿದೆ. ಇದೇ ಮೊದಲ ಬಾರಿಗೆ ವರ್ಷವೊಂದರಲ್ಲಿ 50 ಕೋಟಿ ಕಲೆಕ್ಷನ್ ಆಗಿದೆ. ಪ್ರವಾಸಿಗರ ಸಂಖ್ಯೆ ಏರಿಕೆ ಕಂಡಿದ್ದು 60 ಲಕ್ಷ ಮಂದಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಭೇಟಿ ನೀಡಿದ್ದಾರೆ. 1000ಕ್ಕೂ ಅಧಿಕ ವಿವಿಧ ಪ್ರಾಣಿ ಪಕ್ಷಿಗಳು ಉದ್ಯಾನವನ ವ್ಯಾಪ್ತಿಯಲ್ಲಿವೆ. ಹೀಗಾಗಿ ಈ ವರ್ಷ ಹೆಚ್ಚುವರಿಯಾಗಿ 20 ಲಕ್ಷ ಮಂದಿ ಜೈವಿಕ ಉದ್ಯಾನವನಕ್ಕೆ ಭೇಟಿ ನೀಡಿದ್ದಾರೆ. ಮತ್ತಷ್ಟು ಪ್ರವಾಸಿಗರನ್ನು ಸೆಳೆಯಲು ನೂತನ ಯೋಜನೆ ರೂಪಿಸಲಾಗುತ್ತಿದೆ. ಈ ಸಲ ನಮಗೆ ರಿವೆನ್ಯೂ 53 crore 89 lakh ಬಂದಿದೆ. ಗೇಟ್ ಕಲೆಕ್ಷನ್ ಮಾತ್ರ ಈವರೆಗೂ 53 crore 89 lakh, ಇದು ಏಪ್ರಿಲ್ 31st ವರೆಗೂ. ಅದೇ ರೀತಿ ಜನ ಕೂಡ ಈ ಸಲ ಹೆಚ್ಚಾಗಿ ವಿಸಿಟ್ ಮಾಡಿದ್ದಾರೆ. ಈವರೆಗೂ ಹೈಯೆಸ್ಟ್ 16 lakh ಜನ, 16,46,000 ಜನ ಈ ಪಾರ್ಕ್ವನ್ನು ವಿಸಿಟ್ ಮಾಡಿದ್ದಾರೆ, ಬಯಾಲಜಿಕಲ್ ಪಾರ್ಕ್ವನ್ನು. ಪ್ರವಾಸಿಗರನ್ನು ಆಕರ್ಷಣೆ ಮಾಡಿ ಆದಾಯ ದ್ವಿಗುಣಗೊಳಿಸಲು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಪ್ರಾಣಿಗಳನ್ನು ತರಲು ಯೋಜಿಸಲಾಗುತ್ತಿದೆ. ಪ್ರಾಣಿಗಳ ವಿನಿಮಯ ಯೋಜನೆಯಲ್ಲಿ ಪುಮಾ, ಜಾಗ್ವಾರ್, ಚಿಂಪಾಂಜಿ ತರಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ಬೇರೆ ಬೇರೆ ಮೃಗಾಲಯದ ಅಧಿಕಾರಿಗಳ ಜೊತೆ ಮಾತುಕತೆ ಪ್ರಗತಿಯಲ್ಲಿದೆ. ಅಲ್ಲದೆ ಬಹಳ ವರ್ಷಗಳಿಂದ ನಿರ್ಮಾಣಗೊಳ್ಳುತ್ತಿರುವ ಚಿರತೆ ಸಫಾರಿ ಶೀಘ್ರದಲ್ಲಿಯೇ ಆರಂಭವಾಗಲಿದೆ. ಸೋಲಾರ್ ಫೆನ್ಸಿಂಗ್ ಬಾಕಿ ಇದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರವಾಸಿಗರಿಗೆ ಮುಕ್ತವಾಗಲಿದೆ. ಈ ಸಲ ನಮ್ಮ ಈಗ ಏನಿದೆ, ಪ್ರವಾಸಿಗಳನ್ನು ಇನ್ನೂ ಅಟ್ರಾಕ್ಟಿವ್ ಮಾಡಲಿಕ್ಕೆ ನಾವು ಹೊಸ ಆ್ಯನಿಮಲ್ಸ್ ತರಲಿಕ್ಕೆ ಈಗ ಮಾಡ್ತಾ ಇದ್ದೀವಿ. ನಮ್ಮದು ಭಾಳ ವರ್ಷಗಳಿಂದ ಒಂದು ಕೆಲಸ ನಡೀತಾ ಇತ್ತು ಇಲ್ಲಿಗೆ, ಚಿರತೆ ಸಫಾರಿದು. ಶೀಘ್ರದಲ್ಲಿ ಚಿರತೆ ಸಫಾರಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಇದೆ. ಚಿರತೆ ಸಫಾರಿ ಎಲ್ಲ ಕೆಲಸ ಮುಗಿದಿದೆ. ಸೋಲಾರ್ ಫೆನ್ಸಿಂಗ್ ಸ್ವಲ್ಪ ಬಾಕಿ ಇದೆ, ರೋಡ್ ಎಲ್ಲ ಆಗಿದೆ ಅಲ್ಲಿಗೆ. ಸೊ ಚಿರತೆ ಸಫಾರಿ ನಮ್ಮದು ಹೊಸ ಅಟ್ರಾಕ್ಷನ್ ಒಂದು ಆಗ್ಬಿಡುತ್ತೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಪ್ರವಾಸಿಗರ ದಂಡಿನ ಜೊತೆ ಹಣದ ಹೊಳೆಯೂ ಹರಿದು ಬರುತ್ತಿದೆ. ಆದಾಯವನ್ನು ಸಮರ್ಪಕವಾಗಿ ಬಳಕೆ ಮಾಡುವ ಮೂಲಕ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಿಸುವ ಮೂಲಕ ಪ್ರವಾಸಿಗರ ನೆಚ್ಚಿನ ತಾಣವನ್ನಾಗಿ ಮಾಡುವ ಕೆಲಸ ಮಾಡಲಾಗುತ್ತಿದೆ ಅನ್ನುವುದೇ ಖುಷಿಯ ಸಂಗತಿ. ಆದೂರು ಚಂದ್ರು, ನ್ಯೂಸ್ 18.